ಇನ್ನು ಧರ್ಮಸ್ಥಳದ ಬುರುಡೆ ಪ್ರಕರಣ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಬುಡಕ್ಕೆ ಬಂದಿದೆ. ಇಷ್ಟು ದಿನ SIT ಒಂದು ರೀತಿಯಾದಂಥ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತಿಂದ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ತನಿಖೆ ಶುರು ಮಾಡಿದೆ. ಈಗ ನೇರವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೇನೆ ಇವತ್ತು SIT ನುಗ್ಗಿತ್ತು. ಅಲ್ಲಿ ಸಾಕಷ್ಟು ಶೋಧ ಕಾರ್ಯಾಚರಣೆ ಕೂಡ ಮಾಡಲಾಗಿತ್ತು. ಪ್ರಮುಖವಾಗಿ ಚಿನ್ನಯ್ಯನ ಮೊಬೈಲ್ ಆ ಒಂದು ಮನೆಯಲ್ಲಿ ಇರ್ಬೋದು ಅನ್ನುವಂಥದ್ದು SITಯ ಶಂಕೆ ಆಗಿತ್ತು. ಇದರ ಜೊತೆಗೆ ಬೇರೆ ಬೇರೆ ದಾಖಲೆಗಳಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸ್ಗಳಿರ್ಬೋದು ಅಥವಾ ಮೊಬೈಲ್ ಫೋನ್ಗಳೇ ಇರ್ಬೋದು, ಇದರ ಬಗ್ಗೆ ಕೂಡ ಸಾಕಷ್ಟು ತನಿಖೆ ನಡೀತಾ ಇದೆ. ಹಾಗಾದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೇಲಿ ಏನಾದ್ರು ಸಿಗ್ತಾ ನೋಡೋಣ ಬನ್ನಿ ಸ್ಟೋರಿಲಿ. ತಿಮರೋಡಿ ಮನೆ. ಉಜಿರೆಯ ತಿಮರೋಡಿಯಲ್ಲಿರುವ ಈ ಮನೆ ಧರ್ಮಸ್ಥಳ ಬುರುಡೆ ಕೇಸ್ನ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ವಿಚಾರಣೆ ವೇಳೆ SIT ಅಧಿಕಾರಿಗಳು ಚಿನ್ನಯ್ಯ ನಿನಗೆ ಆಶ್ರಯ ನೀಡಿದ್ದು ಯಾರಯ್ಯ ಅನ್ನೋ ಪ್ರಶ್ನೆಗೆ ಬುರುಡೆ ಮ್ಯಾನ್ ಬೆರಡು ತೋರಿಸಿರೋದು ಇದೇ ತಿಮರೋಡಿ ಮನೆಯತ್ತ. ಎರಡು ತಿಂಗಳ ಕಾಲ ತಿಮರೋಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ದಾಗಿ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಹೀಗಾಗಿ ಇಂದು ಬೆಳಗ್ಗೆ SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟು ಶೋಧ ನಡೆಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಸರ್ಚ್ ವಾರೆಂಟ್ ಸಹಿತ ತಿಮರೋಡಿ ಮನೆಗೆ ಲಗ್ಗೆ ಇಟ್ಟಿತ್ತು. ಬುರುಡೆ ಚಿನ್ನಯ್ಯನನ್ನ ಜೊತೆಗೆ ಕರೆದುಕೊಂಡು ಬಂದಿತ್ತು. ವಿಚಾರಣೆ ವೇಳೆ ಚಿನ್ನಯ್ಯ ನನ್ನ ಬಳಿ ಮೊಬೈಲ್ ಇಲ್ಲ, ನನ್ನ ಮೊಬೈಲ್ ಅನ್ನ ಆ ಗ್ಯಾಂಗ್ ಕಸಿದುಕೊಂಡಿದೆ ಅಂತ ಬಾಯ್ಬಿಟ್ಟಿದ್ದ. ಇದೀಗ ತಿಮರೋಡಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ತಿಮರೋಡಿ ನಿವಾಸದಲ್ಲಿ ಚಿನ್ನಯ್ಯ ಬಳಸುತ್ತಿದ್ದ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ತಿಮರೋಡಿ ನಿವಾಸದ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಸೇರಿದಂತೆ ಕೆಲ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. SIT ಅಧಿಕಾರಿಗಳು ಚಿನ್ನಯ್ಯ ಉಳಿದಿದ್ದ ಜಾಗದ ಸಂಪೂರ್ಣ ಮಹಜರು ಮಾಡಿದ್ದಾರೆ. ಆದ್ರೆ SIT ದಾಳಿಯ ಬಗ್ಗೆ ಮಹೇಶ್ ತಿಮರೋಡಿಗೆ ಮೊದಲೇ ಮಾಹಿತಿ ಸಿಕ್ಕಿತ್ತು ಎನ್ನಲಾಗಿದೆ. ಹೀಗಾಗಿ ಬುರುಡೆ ಚಿನ್ನಯ್ಯನ ಜೊತೆ SIT ಬರುವ ಮುನ್ನವೇ ಮಹೇಶ್ ತಿಮರೋಡಿ ಮನೆಯಿಂದ ಹೊರಗೆ ಹೋಗಿದ್ರು. ಚಿನ್ನಯ್ಯ ಶವಗಳ ಶೋಧ ವೇಳೆ ನಿತ್ಯ ತಿಮರೋಡಿ ಮನೆಯಿಂದಲೇ SIT ಕಚೇರಿಗೆ ಬರ್ತಿದ್ದ. ಶವಗಳ ಶೋಧ ಮುಗಿದ ಬಳಿಕ ತಿಮರೋಡಿ ಮನೆಗೆ ವಾಪಸ್ ಹೋಗ್ತಿದ್ದ. SIT ವಿಚಾರಣೆಗೂ ಇಲ್ಲಿಂದಲೇ ಬರ್ತಿದ್ದ. ಅಷ್ಟೇ ಅಲ್ಲ, ಇದೇ ಮನೆಯಲ್ಲೇ 20ಕ್ಕೂ ಹೆಚ್ಚು ಸಂದರ್ಶನ ನೀಡಿದ್ದ. ಹೀಗಾಗಿ ಅನೇಕ ಪ್ರಶ್ನೆಗಳಿಗೆ ತಿಮರೋಡಿ ಮನೆಯ CCTV ಹಾರ್ಡ್ ಡಿಸ್ಕ್ನಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ. ಇನ್ನು ಬುರುಡೆ ಗ್ಯಾಂಗ್ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಯನ್ನ ಭೇಟಿ ಮಾಡಿತ್ತಂತೆ. ಸ್ವಾಮೀಜಿಯನ್ನ ಭೇಟಿಯಾದ ವಿಡಿಯೋ ಕೂಡ ತಿಮರೋಡಿ ಮನೆಯಲ್ಲಿದೆ ಅಂತ ಚಿನ್ನಯ್ಯ ಹೇಳಿದ್ದ. ಹೀಗಾಗಿ ಆ ವಿಡಿಯೋಗಾಗಿ SIT ಹುಡುಕಾಡಿದೆ. SIT ವಿಚಾರಣೆ ವೇಳೆ ಚಿನ್ನಯ್ಯ ಮಹೇಶ್ ತಿಮರೋಡಿ ನಿವಾಸದಲ್ಲಿ ಆ ಒಂದು ಗಲಾಟೆಯ ಬಗ್ಗೆಯೂ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ಚಿನ್ನಯ್ಯ ನೂರಾರು ಶವಗಳನ್ನ ಹೂತಿದ್ದೇನೆ ಎಂದಿದ್ದ. ಆದ್ರೆ ಶೋಧ ಕಾರ್ಯಾಚರಣೆ ವೇಳೆ ಚಿನ್ನಯ್ಯ ಗುರುತಿಸಿದ್ದ ಬಹುತೇಕ ಸ್ಥಳಗಳಲ್ಲಿ ಮೃತದೇಹ ಸಿಕ್ಕಿರಲಿಲ್ಲ. ಇದರಿಂದ ಸಿಟ್ಟಾದ ಗುಂಪು ಚಿನ್ನಯ್ಯನ ಜೊತೆ ವಾಗ್ವಾದ ನಡೆಸಿತ್ತು. ಈ ವೇಳೆ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೂ ಗಲಾಟೆ ತಲುಪಿತ್ತು ಅಂತ ಚಿನ್ನಯ್ಯ SIT ಅಧಿಕಾರಿಗಳಿಗೆ ತಿಳಿಸಿದ್ದಾನಂತೆ. ಕೋರ್ಟ್ಗೆ ಚಿನ್ನಯ್ಯ ತಂದಿದ್ದ ಬುರುಡೆಯ ಅಸಲಿಯತ್ತು ಬಯಲಾಗಿದೆ. ಬುರುಡೆಯ FSL ಪ್ರಾಥಮಿಕ ವರದಿ TV9ಗೆ ಲಭ್ಯವಾಗಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ 25ರಿಂದ 30 ವರ್ಷದ ಪುರುಷನದ್ದು ಅನ್ನೋದು ಬಯಲಾಗಿದೆ. ಆದ್ರೆ ಚಿನ್ನಯ್ಯ ಈ ಬುರುಡೆಯ ಅತ್ಯಾಚಾರಗೈದು ಊತಿದ್ದ ಹೆಣ್ಣು ಮಗಳದ್ದು ಎಂದು ತಂದು ಕೊಟ್ಟಿದ್ದ. ಈ ನಡುವೆ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜೈನ ಧರ್ಮದ ವಿರುದ್ಧ ಅವಹೇಳನ ಹೇಳಿಕೆ ಆರೋಪದ ಪ್ರಕರಣ ಧಾರವಾಡದಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾವಣೆಯಾಗಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ದಕ್ಷಿಣ ಕನ್ನಡ.